ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲಾನಗರ ಗ್ರಾಮ ಪಂಚಾಯಿತಿ ವತಿಯಿಂದ ಅರ್ಥಪೂರ್ಣ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಹಾಗೂ ಅದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಯೂ ಕೂಡ ವಿಜೃಂಭಣೆಯಿಂದ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸುಶೀಲಾನಗರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಿಭಾಯಿ, ಉಪಾಧ್ಯಕ್ಷರಾದ ಸುಜಾತಮ್ಮ ಮತ್ತು ಸರ್ವ ಸದಸ್ಯರು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಮತ್ತು ಸರ್ವ ಶಿಕ್ಷಕರು ಹಾಗೂ ಊರಿನ ಮುಖಂಡರಾದ ಆರ್ ರಾಮನಾಯಕ್, ಎಫ್ ಹನುಮನಾಯಕ್, ಷಣ್ಮುಖಪ್ಪ, ಆದಪ್ಪ, ಮಹೇಶ ಪಕ್ಕೀರಪ್ಪ, ಎಸ್ಟಿಎಚ್ ಹನುಮನಾಯಕ್, ಚಂದ್ರನಾಯಕ್, ಮಂಜುನಾಯಕ್ ಮತ್ತು ಕೆ ಶಂಕರಪ್ಪ, ಎಚ್ ಜಂಬಣ್ಣ, ಚನ್ನವೀರ ಕೃಷ್ಣನಾಯಕ್ ಮತ್ತು ಹೈಸ್ಕೂಲ್ ಎಸ್ಡಿಎಂಸಿ ಅಧ್ಯಕ್ಷರಾದ ಮೌಲಾ ಸಾಬ್ ಹಾಗೂ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಎಸ್ ಮಂಜುನಾಯಕ್ ಮತ್ತು ಊರಿನ ಹಿರಿಯರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಶೇಷ ವರದಿ ನಂದ್ಯನಾಯಕ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಒಗ್ಗಟ್ಟಿನಿಂದ ಈ ದೇಶದ ಅಭಿವೃದ್ಧಿಗಾಗಿ, ಈ ಗ್ರಾಮದ ಅಭಿವೃದ್ಧಿಗಾಗಿ ಪಣತೊಟ್ಟು ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡಿ ಕೆಲಸವನ್ನು ನಿರ್ವಹಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತು. ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶಾದ್ಯಂತ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಪಂಚಾಯಿತಿ ಮಟ್ಟದಲ್ಲೂ ಭಾಳ ಅಭೂತಪೂರ್ವವಾದಂಥ ಮತ್ತು ಭಾಳ ಆಕರ್ಷಕವಾದಂಥ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಆಚರಣೆಯನ್ನು ಯಾಕಾಗಿ ಮಾಡ್ತಾ ಇದ್ದೀವಿ? ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ, ಸಂಭ್ರಮಕ್ಕಾಗಿ ಅಲ್ಲ. ಈ ಆಚರಣೆ ಸಂಭ್ರಮ ಅಲ್ಲ, ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಈ ಸ್ವಾತಂತ್ರ್ಯವನ್ನು ಹಲವಾರು ಮಹನೀಯರಿಂದ ಹೋರಾಟದ ಫಲವಾಗಿ ಪಡೆದಿದ್ದೀವಿ. ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ನಮ್ಮ ದೇಶದ ಐಕ್ಯತೆ, ಭದ್ರತೆ ಮತ್ತು ಶ್ರೇಷ್ಠ ಭಾರತವನ್ನು ಮಾಡಲಿಕ್ಕೆ ನಾವೆಲ್ಲ ಜಾಗೃತಿಗೊಳ್ಬೇಕಾಗಿದೆ. ಆ ಜಾಗೃತಿಗೋಸ್ಕರ ಪ್ರತಿಯೊಬ್ಬರಲ್ಲಿ ಉರಿದುಂಬಿಸಲಿಕ್ಕೆ ಪುನರ್ ಹೇಗೆ ನಮ್ಮವು ಹಿಂದೆ ಈ ಸ್ವಾತಂತ್ರ್ಯ ಇದ್ದಾಗ ಅನುಭವಿಸಿದಂಥ ಕಷ್ಟವನ್ನು ಮುಂದಿನ ಪೀಳಿಗೆಗಳು ಅನುಭವಿಸಬಾರ್ದು. ಆದ್ದರಿಂದ ಸದಾ ಜಾಗೃತಿಯಾಗಿ ನಾವೆಲ್ಲ ಈ ಅದರ ಸಾಂಕೇತಿಕವಾಗಿ ಪ್ರತಿಯೊಬ್ಬರಲ್ಲಿ ಇದರ ಭಾವನೆಯನ್ನು ಮೂಡಿಸಲಿಕ್ಕೆ ಇಡೀ ದೇಶಾದ್ಯಂತ ನಾವು ಪ್ರತಿ ವರ್ಷ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ವಿ. ಹಾಗೆ ಈಗ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ಇರೋದ್ರಿಂದ ನೆಲೆದಿರ್ತಕ್ಕಂಥ ಎಲ್ಲರನ್ನು ನಾನು ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂಥ ಆಹ್ವಾನವನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಶಾಲೆಯಲ್ಲಿ ನಡೆತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತ ಇದ್ದೀನಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶ 200 ವರ್ಷಗಳ ಕಾಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಆಳ್ತಿರಬೇಕಂತ ವಿಚಾರ ಪ್ರತಿ ವರ್ಷವೂ ಭಾಳ ಸ್ವತಂತ್ರ ಬದಲಾವಣಾ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಮಹತ್ವಪೂರ್ಣ ಒಂದು ಕಾಲ್ಪನಿಕಲ್ಲ. ಇನ್ನು ಮುಂದೆ ಬರುವಂಥ ಎಲ್ಲ ಮಕ್ಕಳು ತಾವುಗಳು ಮಾಡೋದಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ನಡೆಯುವಂಥ ನಮ್ಮನ್ನು ರಕ್ಷಣೆ ಮಾಡುವಂಥ ಸೈನಿಕರಿಗೆ ಒಂದು ನಾವು ಕಾರ್ಯಕ್ರಮ ವಿಚಾರ ಇದೆ. ಆದರೆ ಆ ಸೈನಿಕರು ಇಲ್ಲ ಅಂತಂದರೆ ನಾವಷ್ಟು ಸ್ವತಂತ್ರವಾಗಿ ನಾವು ಹಳ್ಳಿಯಿಂದ ಗೆಲ್ಲುವವರೆಗೂ ನಿಲ್ಲಲಿಕ್ಕೆ ಆಗೋದಿಲ್ಲ. ಇಂಥ ವಿಚಾರಗಳನ್ನು ಈ ಮಾಧ್ಯಮಗಳಲ್ಲಿ ನೇರವಾಗಿ ಮಾಡ್ತಾ ಇರ್ತಾರೆ. ಅದನ್ನು ನೀವು ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ದೇಶದ ಭಕ್ತಿ ಭಾವಪೂರ್ವಕವಾಗಿ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದಂಥ
ಆದಂಥ ರಾಮಿಬಾಯಿ ಅವರು ಮತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಈ ಸುಜಾತಮ್ಮ ಅವರು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ SDFC ಅಧ್ಯಕ್ಷರಾಗಿದ್ದು एवढी देख मारसावन देख फोटो फोटो में देख इधर मोबाइल में देख सोनो सोनो स्कूल सावधान, स्कूल विश्राम, स्कूल सावधान. ಈ ಒಂದು 79ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯವನ್ನು ಕೋರ್ತಾ ಈ ಒಂದು ಸ್ವತಂತ್ರ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಯುತ ಷಣ್ಮುಖಪ್ಪ ಸರ್ ಅವರು ನೆರವೇರಿಸಿಕೊಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು